ನಮಸ್ಕಾರ ಕೆಪಿ ಅಪ್ಡೇಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾಸ್ವಿ. ಬಸವಕಲ್ಯಾಣ ತಾಲೂಕಿನ ಬೇಲೂರು ಗ್ರಾಮದ ತಂಗ್ಯಮ್ಮ ಶೆಟ್ಕಾರ್ ಎನ್ನುವ ಊರಿನ ಗ್ರಾಮಸ್ಥರ ಮನೆಯೊಂದರಲ್ಲಿ ಭಾರೀ ಪ್ರಮಾಣದ ಮಳೆ ಆಗಿರೋದ್ರಿಂದ ಮನೆಯ ಬಳಿಗೆ ನಾಲೆಯ ನೀರು ನುಗ್ಗಿ ಪರದಾಡುವಂತಹ ಸ್ಥಿತಿ ಆಗಿದೆ ನೋಡಿ. ಇನ್ನು ರೈತ ಸಂಘದ ಮುಖಂಡ ವಿಬಿ ಪಾಟೀಲ್ ಹಾಗೂ ಸದಸ್ಯರು ಸೇರಿ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ರು. ಹಾಗೂ ಶಾಸಕ ಶರಣು ಸಲ್ಕಾರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಅಧಿಕಾರಿಗಳಿಗೆ ಕೂಡಲೇ ಪರಿಶೀಲನೆ ನಡೆಸಿ ಹಾನಿಯಾದ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಧನ ಸಹಾಯ ಹಾಗೂ ಪರಿಹಾರ ಕೊಡಬೇಕಾಗಿ ವಿನಂತಿಯನ್ನ ಮಾಡಿದರು. ಧನ ಸಹಾಯ ಹಾಗೂ ಪರಿಹಾರ ಕೊಡಬೇಕಾಗಿ ಕೆಪಿ ನ್ಯೂಸ್ನ ಮುಖಾಂತರ ಮನವಿಯನ್ನ ಮಾಡಿದರು. ಕೆಪಿ ನ್ಯೂಸ್ನ ಕ್ಯಾಮರಾಮನ್ ಮಹೇಶ್ ಟಿಕ್ಕೆ ವರದಿ. ಇವತ್ತು ನಾವು ರೈತ ಸಂಘದವರು ಬೇಲೂರಿನಲ್ಲಿ ಪಾಸ್ ಆಗ ಹೊತ್ನಾಗ ಇಲ್ಲಿ ನಮ್ಮ ರೈತ ಸಂಘದಾಗ ಇದ್ದಂತ ತಂಗಮ್ಮ ಶೆಟ್ಕಾರ್ ಮನೆ ಮೇಲೆ ಏನೋ ಈ 5 ದಿವಸದಿಂದ ಮಳೆ ಮಕ್ಕಳು ಬಿತ್ತದ. ನಮ್ಮ ಏರಿಯಾದಾಗೆಲ್ಲ ಬೇಲೂರ್ನ ಬಿತ್ತದ. ಬಿದ್ದಿದ್ದ ಸಂದರ್ಭದಾಗ ಏನಾಗ್ಯಂದ್ರೆ ಊರಾಗ ನಾಲೆ ಖಾಲಿ ಬರೋಬರಿಲ್ದಕನ್ರಿ ಅಥವಾ ಮಳೆ ಕಮ್ಮಿ ತಿತ್ತಿ ಈ ಜನ ಒಮ್ಮೆ ಮಳೆ ಹೆಚ್ಚಿಗೆ ಆಗಿರ್ಕ ಅವ್ ನೀರೆಲ್ಲ ಏನಂತಂದ್ರೆ ಹಾಕಿಕೊಂಡು ಹೋಗ ನೀರ್ ಏನಂತಂದ್ರೆ ಅವ್ರ ಮನ್ಯಾಗ ನುಗ್ಗಿ ಅವ್ರು ಕಟ್ಟಿದ ಮನೆಗೆ ಏನಂತಂದ್ರೆ 1 ಫೀಟ್ ನೀರವ. ಈಗ ಸದ್ಯ ನಾವು ಬಂದು ಹಾದಿ ಮೇಲೆ ಅವ್ರಿಗೆ ನೋಡ್ ಕೃಷಿ ಒಳಗೋಗಿ ನೋಡಿ ಮಾತಾಡೋ ಸಂದರ್ಭ ಅದ್ರೊಳಗೆ ನಮ್ಗೆ ಗೊತ್ತೇನಾಯ್ತು ಅಂತಂದ್ರೆ ಒಂದು 4-6 ದಿವಸದಿಂದ ಮಳೆ ಬಿದ್ದ ನಂತರ ಎಲ್ಲ ರೆವೆನ್ಯೂ ಅಧಿಕಾರಿಗಳು ಮತ್ತು ತಾಲೂಕಾ ಪಂಚಾಯತ್ ಅಧಿಕಾರಿಗಳು ಬಂದೆಲ್ಲ ನೋಡಿ ಕಸಿ ವಿಶ್ಲೇಷಣೆ ಎಲ್ಲ ಸರಿಯಾಗಿ ಮಾಡಿ ಬಹಳಷ್ಟು ನುಕ್ಸಾನ ಆಗ್ಯದ ಅಂತೇಳಿ ಈಗ ನಾವಿಲ್ಲಿ ಬಂದಾಗ ಇವ್ರು ಮನೆ ಮಾಲಕರು ಹೇಳಿದ್ ನಮ್ಗೆ ಏನಂದ್ರ 10-20 ಚೀಲ ಏನ್ರಿ ಉದ್ದಿದ್ದು ತೊಗರಿದ್ದು ಉದ್ದಿದ್ದು 10-20 ಚೀಲ ಇದು 15 ಚೀಲ ಇದ್ದು ರೀ. 15 ಚೀಲ ಉದ್ದ ಮತ್ತೇನಾರ ಮಳೆ ಹುಂಬಾದ ಏನಾರ ಇದ್ರ ಬಗ್ಗೆ ಬ್ಯಾಳೆ 2 ಕ್ವಿಂಟಲ್ ಜೋಳ ಬೆಳೆ ಏನಾರ ಜೋಳ ಮನೆಗಿಲ್ಲ ಇದ್ದಿದ್ ಸಾಮಾನ್ ಎಲ್ಲ ಪೂರಾ ನೀರ್ 2-3 ಫೀಟ್ ಬಂದಿನ ಚೀಲ ಪೂರಾ ತೊಯ್ದು ಹಾಳಾಗಿ ಹೋಗಿದ್ದಾವ. ಆ ನಂತರ ಏನ್ ಮಾಡ್ಯಾರ ಅಂದ್ರೆ ಅವ್ರೆಲ್ಲ ಸರ್ಕಾರದವ್ರಿಗೆ ಬಿ ತಲ್ಲ ಕೊಟ್ಟಾರ. ಕೊಟ್ಟ ಮೇಲೆ ಅವ್ರು ಸಂಬಂಧಪಟ್ಟಿನ ತಾಲೂಕಾ ಅಧಿಕಾರಿ, ತಾಲೂಕಾ ಪಂಚಾಯತ್ ಅಧಿಕಾರಿ, ಗ್ರಾಮ ಪಂಚಾಯತ್ ಸಂಬಂಧಪಟ್ಟವ್ರು ಎಲ್ಲರೂ ಬಂದು ನೋಡಿದಾರ. ನೋಡಿ ಕೂಡ ಆದಷ್ಟು ಬೇಗ ಸವಲತ್ತು ಮಾಡ್ತಾ ಅಂತೇಳಿ ಅವ್ರಿಗೆ ಹೇಳಿದ ವಿಷಯ ತಿಳಿದು ಬಂದಿದ್ದು ನಮಗಿದು. ಆ ನಂತರ ಇವರಿಗೆ ಕೂಡ ನಾವೀಗ ಏನಂತಂದ್ರೆ 7 ದಿವಸ ಬಾದ್ ಅಲ್ಲ ಎಷ್ಟು ದಿವಸ ಐತಿಗಾಗಿ ಇವತ್ತಿಗೆ 5 ದಿನ ಆಯ್ತು. ಇವತ್ತಿಗೆ 6ನೇ ದಿನ ಆದ್ರ ಸಹಿತ ಅವ್ರ ಮನೆಯಲ್ಲಿ ನಾವು ಹೋದಾಗ ಏನಾರ ಏನೋ 1 ಫೀಟ್ ನೀರ್ ಪೂರಾ ಮನಿ ತುಂಬಾ ನೀರವ. ಒಳಗ ಅವ್ರ ದೇವ್ರ ಮನಿ ಕೊಲ್ಯಾಗ ಸಹಿತ ಫೋಟೋ ತಗೋ ದೇವ್ರ ಮನಿ ಕೊಲ್ಯಾಗವ. ಹೊರಗ್ ಮಕ್ಕಳು ಮತ್ತೊಂದ್ ಕೊಲ್ಯಾಗವ. ಅಂದಾಜ ಏನ್ರ ಅವ್ರ ಇರೋ ಮನಿ ಜಾಗನೇ ಬಾಳ ಆದ್ರೆ ಒಂದು 15-30-40 ಅದನ್ನೋ ಏನೋ ಫೀಟ್ ಲೆಂತ್ ಅದ. ಪೂರಾ ಅವ್ರ ಮನಿ ಒಳಗ ಏನಂತಂದ್ರೆ ಈಗ ಸದ್ಯಕ್ಕೆ 1 ಫೀಟ್ 2 ಫೀಟ್ ಅಂದಾಜ ನೀರವ. ಈ ಹಾಲತ್ ಮೇಲೆ ಅವ್ರ ಇದ್ರೆ ಅವ್ರದ್ದು ತಕಲೀಫ್ ಎಷ್ಟು ಅಂತ ಜನ ಸರ್ಕಾರ ಗಮನಕ್ಕೆ ತಗೊಂಡು ಈಗೇನೋ ಮಳೆ ಜಾಸ್ತಿಯಾಗಿ ಮಳೆ ಪರಿಹಾರಕ್ಕಾಗಿ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಕೂಡ ಬಾಲ್ಕಿ ಒಳಗೆ ಅದಾರ. ನಮ್ಮ DC ಅವರು ಕೂಡ ಇಲ್ಲೇ ಅದಾರ. ಇನ್ಚಾರ್ಜ್ ಮಿನಿಸ್ಟರ್ ಬೆಳೆ ಹಾನಿ ಪರಿಹಾರ ಸಂಬಂಧ ತಾಲೂಕಾ ಅಡ್ಡಾಡ್ ಅವ್ರ ರಿಪೋರ್ಟ್ ಗವರ್ಮೆಂಟ್ ಸಬ್ಮಿಟ್ ಮಾಡ್ತಾ ಇದಾರ. ಆದ್ರೆ ಇದ್ದು ಊರಾಗಿನ ಪರಿಸ್ಥಿತಿ ಇಲ್ಲೇ ಬೀದರ್ ಜಿಲ್ಲಾದೊಳಗೆ ಈಗ ಹುಣಸೂರು ತಾಲೂಕದಾಗ ಬರ್ತದೆ. ಈಗ ಸದ್ಯ ಬೇಲೂರು ಮೊದಲು ಬಸವಕಲ್ಯಾಣ ಇತ್ತು. ಈಗ ಏನಂತಂದ್ರೆ ಈ ಗ್ರಾಮದೊಳಗೆ ರೋಡಿಗೆ ತಿಂದು ಒಳಗೆ ರೋಡಿನ ಊರ ಗತಿ ಏನಿತ್ತು ರೋಡಿಗೆ ತಿನ್ನು ಊರಾಗ ಈ ತರ ಏನಂತಂದ್ರೆ ಮನೆ 1 ಫೀಟ್ 2 ಫೀಟ್ ನೀರ್ ನಾವು 7 ದಿವಸ 6 ದಿವಸ ಅಂದಾಜ ಬಂದು ನೋಡಿದಾಗ ನೀರ್ ನಿಂತವ. ಅವ್ರಿಗೆ ಇರ್ಲಕ್ಕೆ ಇಲ್ಲಿ ಜಾಗ ಇಲ್ಲ. ಅವ್ರದ್ದು ನುಕ್ಸಾನ ಈಗ ನಾನು ಅಂದಾಜ ಈಗ 10-20 ಚೀಲ ಮಾಲ್ ಅಂದ್ರೆ ಏನಾರ 1 ಲಕ್ಷ ಗಂಟೆ ಆಗ್ಯದ ನುಕ್ಸಾನ. ಆ ನುಕ್ಸಾನ ಭರ್ಪಾಯಿ ಕೊಡಿಸ್ಬೇಕು. ಮೊದಲೇ ಒಕ್ಕಲಿಗೆ ಹಾಲತ್ ಖರಾಬ. ಅದ್ರೊಳಗೆ ಇದ್ದಂತ ಮಾಲ್ಬಿಗೆ ನಮ್ಮನ್ನ ಹಾಳಾಗೋದ್ಮೇಲೆ ಗತಿ ಏನಾಗ್ಬೇಕು ಎಲ್ಲಾ ಮಾತಿಲ್ ಇದ್ರೆ ಒಕ್ಕಲಿಗೆ ಕಂಬೀಳುತ್ತೆ. ರೇಟ್ ಸಿಗಲ್ಲ, ಮಳೆ ಸಿಗಲ್ಲ, ಸಿಕ್ಕರೆ ಹೆಚ್ಚು ಸಿಗ್ತದ. ಒಟ್ಟಿನಾಗ ಒಕ್ಕಲಿಗೆ ನನಗೆ ಸರಿ ಇಲ್ಲ. ದೇಶಕ್ಕೆ ಸಲುವರ ಒಕ್ಕಲಿಗೆ ಅಂತ ಹೇಳ್ತಾರೆ ಎಲ್ಲರೂ. ಆದ್ರೆ ಈ ಪರಿಸ್ಥಿತಿ ನೋಡ್ಕೊಂಡು ಬಹಳ ವಿಚಿತ್ರ ಅನ್ನಿಸ್ತಾ ಇದೆ. ಆಮೇಲೆ ಗೌರ್ಮೆಂಟ್ನವ್ರು ಬಂದು ಯಾವಾಗ ನೋಡಿ ಸ್ವಂತಾಗಿ ಮಾತಾಡಿದ್ದು ನ್ಯೂಸ್ ಆದ್ಮೇಲೂ ಎಲ್ಲ ಸರ್ಕಾರಿ ಮಷಿನರಿಗೆ ಇದು ವಿಷಯ ಗೊತ್ತಾಗ್ಯದ ಅಂತ ಅರ್ಥ ಆದ್ಮೇಲೂ ಈವರೆಗೂ ಯಾವ ಸರ್ಕಾರದವ್ರು ಬಂದ ಅಲ್ಲಿ ದಖಲ್ ಕೊಟ್ಟು ಏನ್ ಮಾಡಿದ್ದು ನಮಗ್ ಕಾಣಿಸಿಲ್ಲ. ನಾವು ರೈತ ಬಾಂಧವರು ನಾವು ಬಂದ ಕೃಷಿ ಇಲ್ಲಿ ನೋಡಿದಾಗೂ ಇದು ದುಸ್ಥಿತಿ ಅದ. ಇದು ಇದೇ ತರ ಕಷ್ಟ ಆಗ್ತದ. ಇಷ್ಟ ಅನ್ಯಾಯ ಈ ಹುಕುಂಶಾಹಿದಾಗ ನಡೆದಂಗ ಈ ಲೋಕಶಾಹಿದಾಗ ನಡಿಬೇಕಾದ್ರೆ ಕಷ್ಟ ಅದ. ಇದು ಆಗ್ಲಾರ್ದಂಗ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಆಗ್ಲಿ, ನಮ್ಮ ಜಿಲ್ಲಾಧಿಕಾರಿ DC ಶಿಲ್ಪಾ ಶರ್ಮಾ ಅವರಾಗ್ಲಿ ಇದಕ್ಕ ಶೀಘ್ರ ಇದು ತನ್ನ ನಾಲೆಜ್ನಾಗ ತಗೊಂಡು ಈ ಪಾಯಿಂಟ್ ಅವ್ರಿಗೆ ಗೊತ್ತಾಗಲಿ ಅಂತ ನಾ ಮಾತಾಡೋದು. ಈ ನ್ಯೂಸ್ ಚಾನಲ್ ಮುಖಾಂತರ ಯಾವುದೇ ನ್ಯೂಸ್ ಇರ್ಲಿ ಅಥವಾ ಯಾವುದೇ ನ್ಯೂಸ್ ಪೇಪರ್ ಇರ್ಲಿ ಅವ್ರೆಲ್ಲರಿಗೂ ವಿನಂತಿ ಮಾಡ್ತೀನಿ ನಾನು, ಸಾಧ್ಯ ಆದಷ್ಟು ಇದು ಹೈಲೈಟ್ ಮಾಡಿ ಗೌರ್ಮೆಂಟ್ ಲೆವೆಲ್ಗೆ ಇದು ಪಾಯಿಂಟ್ ಹೋಗ್ಬೇಕು, ಮುಟ್ಟಬೇಕು. ಅವ್ರಿಗೆ ಸಾಧ್ಯ ಆದಷ್ಟು ಲಘು ಏನಂತಂದ್ರೆ ಪರಿಹಾರ ಹಣ, ಅವ್ರದ್ದು ನುಕ್ಸಾನ ಹಣ ಅವ್ರಿಗೆ ಇದ್ದಿದ್ದು ಭರ್ಪಾಯಿ ಮಾಡಿ ಅವ್ರ ಮನಿ ಜಾಗ ಸರಿಯಾಗಿ ಮಾಡಿಸ್ಕೊಡ್ಬೇಕಂತ ಗೌರ್ಮೆಂಟ್ ಅಲ್ಲಿ ವಿನಂತಿ. ಇದು ಆಗಿದ್ದೇನೆ ಅವರು ಬೇಕಂತ ಮಾಡ್ಬೇಕಂತ ಪಂಚಾಯತ್ನವ್ರು ಮಾಡಿಲ್ಲ, ಸರ್ಕಾರದವ್ರು ಮಾಡಿಲ್ಲ.
ಆದ್ರೆ ಮೊದಲು ಮಳಿನೇ ಕಮ್ಮಿ ಐತಿತ್ತು ಈ ವರ್ಷ ಒಂದ್ ಒಳ್ಳೆ ವರ್ಷ ನಾವು ಹುಟ್ಟಿನಡು ಮೊದಲು ಹೆಚ್ಚಿಗೆ ತಂತಾರ ಆದ್ರೆ ಈಗ ನಡ್ಬರ್ಕ್ ಕಮ್ಮಿ ಇತ್ತು ಮತ್ತೆ ಹೆಚ್ಚಿಗೆ ಆಗಲತ್ತದ. ಹಾದಿಗಳೇನಂತ ತಿಟ್ಟಾಗ್ಯಾವ, ಮಳೆ ಪ್ರವಾಹ ಹೆಚ್ಚಿಗೆ ಬಂದು ಇವ್ರು ಸೈಡಿಗೆ ಇರೋದು ಒಂದು 2-3 ಫೀಟ್ ಹೊಟ್ಟಿರೋದ್ರಿಂದ ನೀರಿನ ಪ್ರವಾಹ ಹೆಚ್ಚಿಗೆ ಬಂದು ಸೀದಾ ಹೋಗೋ ಬದಲಾಗಿ ಅಲ್ಲಿ ಸೀದಾ ಹಾದಿ ಕೂಡ ಆ ಸಡಕಿನ ಮೇಲೆ ಮಣ್ಣು ಬಿದ್ದು ನೀರ್ ಹಚ್ಚಿ ಪಾಸ್ ಆಗಲ್ದಂಗ ಆಗ್ಯದ. ಹಾದಿ ಬಂದಾಗಿ ಸಲಕ್ಕೆ ಇವ್ರ ಮನೆಯೊಳಗೆ ಒತ್ತಡ ಆಗ್ಯದ ಅಂತ ನಮ್ಗೆ ಕಾಣ ಬರ್ತದ. ಯಾಕಂದ್ರೆ ಅಲ್ಲಿ ರೋಡಿಗೆ ಬರೋ ಹೊತ್ನಾಗ ಏನಿದು ಬಸ್ ಕಲ್ಯಾಣ ಹುಣಸೂರು ರೋಡ್ ಹೋಗ್ಯದ, ಆ ರೋಡಿನ ಮೇಲೆ ಪಕ್ಕಕ್ಕೆ ಇವ್ರದ್ದು ಮನಿ ದಾಟಿ ಆಚೆ ಮಗ್ಲಿತ್ತಿದ್ದ ದಾರಿ ನೀರಿಂದ ಇರ್ಬೇಕು. ಆ ನೀರಿನ ದಾರಿ ಬಂದಾಗಿದ್ದ ಪ್ರಸಂಗ ಕಾಣಿಸ್ತು. ನೀರೇ ಕೆಳಗೆ ಹೋಗೋದ್ರ ಮತ್ತೆ ವಾಪಸ್ ಹೊತ್ಬೇಕಲ್ಲ, ವಾಪಸ್ ಬಂದಾಗ ಇದು ಇಲ್ಲಿ ಇರ್ಲಕ್ಕೆ ಹೊಟ್ಟೆ ತಿಳಿದ್ಬಿಟ್ಟು ಇರೋದಕ್ಕ ಅದು ಒಳಗೆ ಬಂದು ಅವ್ರ ಮನೆಯೆಲ್ಲ ತುಂಬಿದಾಗ್ಯದ. ಕಣ್ಣಿಗೆ ನೋಡಿದ್ರೆ ಕಾಣ್ತದ. ಅದಕ್ಕೆ ಸಾಧ್ಯ ಆದಷ್ಟು ಮಟ್ಟಿಗೆ ನಮ್ಮ ಜಿಲ್ಲಾ ಸರ್ಕಾರಿ ಮಷಿನರಿದವ್ರು ಇದ್ರೊಳಗೆ ರುಚಿ ತಗೊಂಡು ಅವ್ರಿಗೆ ಸಾಧ್ಯ ಆದಷ್ಟು ಮದತ್ ಮಾಡ್ಬೇಕಂತೇಳಿ ಆ ಮನೆಯವ್ರ ಪರವಾಗಿ ಅವರು ಏನಂತಂದ್ರೆ ಈಗ ಸಣ್ಣ ರೈತರು, ಅವರು ಒಬ್ಬಕ್ಕೆ ತಾಯಿ ಹೆಣ್ಮಗಳೇ ಒಬ್ಬರೇ ಇರ್ತಾರ, ಅವ್ರ ಮಗ ಏನೋ ಹೊಟ್ಟೆ ತಿಪ್ಪಲಿಗಾಗಿ ಹೈದರಾಬಾದ್ ಕೆಲ್ಸಕ್ಕೆ ಹೋಗಿಲ್ಲವನ. ಇಂಥ ಪರಿಸ್ಥಿತಿ ಒಳಗೆ ಸ್ವಲ್ಪ ಮಟ್ಟಿಗೆ ಅವ್ರಿಗೂ ಮದತ್ ಮಾಡ್ದಂಗೆ ನೀವು ಅವ್ರು ಇದ್ದಿದ್ದೆ ಹಾಕಕ್ ಕೊಡ್ತೀರಿ, ಆದ್ರೆ ಟೈಮ್ಲಿ ಅವ್ರಿಗೆ ಮದತ್ ಮಾಡ್ದಂಗೆ ಇರ್ತದ. ಇಂಥ ಜಾಗದಾಗ ಇಂಥ ಹವಾಮಾನದಾಗ ಅವ್ರು ಬದುಕಬೇಕಾದ್ರೆ ಅವ್ರಿಗೆ ಏನಾದ್ರ ರೋಗರಾಯಿ ಬಂತು ಏನಾದ್ರ ಆದ್ರೆ ಅದಕ್ಕೆ ಸರ್ಕಾರವೇ ಜಿಮ್ಮೆದಾರ ಎಂಬ ಪ್ರಸಂಗ ಬರ್ತದ. ಇದು ನಮ್ಮ ರೈತರ ಪರವಾಗಿ ಅವರಿಗೆ ಏನಾದ್ರೂ ಸವಲತ್ತು ಜಲ್ದಿ ಕೊಟ್ಟು ಅವರಿಗೆ ಏನಾರ ಮದತ್ ಮಾಡ್ತೀರಿ ಮಾಡ್ರಿ ಅಂತ ಕೇಸಿ ನಮ್ಮ ತಾಲೂಕಾ ಶಾಸಕರು, ನಮ್ಮ ಜಿಲ್ಲಾ ಇನ್ಚಾರ್ಜ್ ಮಂತ್ರಿ, ನಮ್ಮ ಜಿಲ್ಲಾ ಎಲ್ಲಾ MLA ಸಹಿತ ಇದನ್ನ ಗಮನಕ್ಕೆ ತರ್ತೀನಿ. ಎಲ್ಲರೂ ಒಂದಾಗ ಬೇಕಾದ್ರೆ ಜಾಗಕ್ಕೆ ಬಂದು ಪರಿಗಣಿಸ್ರಿ. ಖರೆ ಇತ್ತಂದ್ರೆ ನೋಡ್ಕೇಶ್ ಅವ್ರಿಗೆ ಮದತ್ ಮಾಡ್ಲಕ್ಕ ಅವ್ರೇನಾದ್ರು ಶಿಫಾರಸ್ ಮಾಡ್ತೀರಿ ಅಂತೇಳಿ ತಮ್ಮಲ್ಲಿ ಹಾರೈಸಿ ವಿನಂತಿ ಮಾಡಿ ನಾನು 2 ಶಬ್ದ ನಾನು ಮುಗಿಸ್ತೇನೆ. ಇಂಥ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾರೆ KP News 24/7. ಧನ್ಯವಾದಗಳು.